ನಮಸ್ತೆ. ಅನ್ಶು ಅಶೋಕ್ ಹೆಗಡೆ. ಇವತ್ತಿನ ಸಬ್ಜೆಕ್ಟ್ ಎಂತದ ಮಿಸ್ಟರ್ ಹೆಗಡೆ? ಯಾ ಏನು ಹೇಳಲಿ ನಿಮಗೆ, ಕೆಲವೊಂದು ನಿಮಗೆ ಗೊತ್ತಿದೆ, ನಾನು ಹೇಳೋದ್ರು ನೀವು ತಿಳ್ಕೊಳ್ಳಲ್ಲ. ಅದೇ ಅಂತದ್ದು ಹೇಳು ಮರಿತಿ, ಟೈಮ್ ಕಮ್ಮಿ ಇತ್ತು. Annoying habits of each other. There will be lot of things which you would like, ನಿಮಗೆ ತುಂಬಾ ಕೋಪ ಬರುತ್ತೆ ಅವ್ರ ಹ್ಯಾಬಿಟ್ಸ್ ಇಂದ. ಯು ಕೀಪ್ ಟೆಲ್ಲಿಂಗ್ ದೆಮ್ ಇದನ್ನ ಮಾಡಬೇಡ, ಬಟ್ ಅವ್ರು ರಿಪೀಟೆಡ್ ಆಗಿ ಅದನ್ನ ಮಾಡ್ತಾ ಇರ್ತಾರೆ. ಇಟ್ ಇಸ್ ನಾಟ್ ದಟ್ ಇಂಟೆನ್ಷನ್ಲಿ ಅದನ್ನ ಮಾಡ್ತಾರೆ. ಕೆಲವೊಂದ್ಸಲ ಅದೊಂದು ಹ್ಯಾಬಿಟ್ ತರ ಆಗೋಗಿರುತ್ತೆ. ಸೊ ಇಟ್ ಕಂಟಿನ್ಯೂಸ್. ಓಲ್ಡ್ ಹ್ಯಾಬಿಟ್ಸ್ ಆರ್ ಹಾರ್ಡ್ ಟು ಲೀವ್ ಅಂತ ಹೇಳ್ತಾರಲ್ಲ, ಹಂಗೆ ಕತೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಕರೆಕ್ಟು. ಬಟ್ ಈ ಹ್ಯಾಬಿಟ್ ಬಗ್ಗೆಲ್ಲ ಹೆಚ್ಚಿಗೆ ನಾನು ಮಾತಾಡ್ತೀನಿ. ಯಾಕೆ? ಅದು ಕೆಲವೊಂದ್ಸರಿ Why, Mr. Hegde? You should talk about it. ಈಗ ಹೇಳು ವಿಷಯಕ್ಕೆ ಬಾ. See, ವಿಷಯ ಅಷ್ಟೇ. Annoying habits of each other. There would be lot of things which you for example, we both don't like about each other, but we are trying to cope up with it. ಕೆಲವೊಂದ್ಸಲ ಅದೇ ಒಂದು ಇಟ್ಕೊಂಡು there is lot of there is a lot big storm in your life happening. ಅದು ಎಷ್ಟೊಂದು ಜನದ ಲೈಫಲ್ಲಿನೂ ಆಗಿದೆ. ಒಂದು ಅದೇನಂತಾರಲ್ಲ, ವಾಟ್ ದೇ ಸೇ ಇನ್ ಕನ್ನಡ, ದೊಡ್ಡ ಅಲೆ ಬಂದ್ಬಿಟ್ಟು ಒಂದ್ಸಲ ಎಲ್ಲ ಹಿಂಗ್ ತಗೊಂಡು ಹಿಂಗ್ ಕೊಚ್ಕೊಂಡು ಜೀವನದಲ್ಲಿ ಸಾಕಷ್ಟು ದೊಡ್ಡ ರಾದ್ಧಾಂತಗಳೇ ಆಗೋಗ್ಬಿಡುತ್ತೆ. ಕರೆಕ್ಟ್. ಈಗ ಏನ್ ಗೊತ್ತಾ, ಈಗ ಹ್ಯಾಬಿಟ್ಸು ಒಳ್ಳೆ ಹ್ಯಾಬಿಟ್ಸ್ ಇದ್ರೆ ಓಕೆ, ಅಂದ್ರೆ ಈ ಗಂಡ ಹೆಂಡತಿ ಅಂತಲ್ಲ, ಇನ್ನು ಜನರಲ್ ಕೆಲವೊಬ್ರು ಅವ್ರವ್ರ ಹ್ಯಾಬಿಟ್ ಗಳನ್ನು ಬಿಡಲ್ಲ. ಸುಮ್ನೆ ಏನು ಅಂತಂದ್ರೆ, ಹ್ಯಾಬಿಟ್ ಅಂತಂದ್ರೆ ಈ ಕೆಟ್ಟದು, ಈ ಡ್ರಿಂಕ್ಸ್ ಅಥವಾ ಅದು ಅಂತಲ್ಲ. ಕೆಲವ್ರಿಗೆ ಕೆಟ್ಟ ಚಟ ಇರುತ್ತೆ. ಸುಮ್ನೆ ಇನ್ನೊಬ್ರನ್ನ ಕೆಣಕೋದು, ಸುಮ್ನೆ ಇನ್ನೊಬ್ರನ್ನ ಬೈಯೋದು, ತಮಾಷೆ ತಗೊಳ್ಳೋದು, ಅಥವಾ ಇನ್ನೊಂದ್ ಯಾರ್ದೋ ಫ್ಯಾಮಿಲಿ ಬಗ್ಗೆ ಸುಮ್ನೆ ಏನೋ ಒಂಥರ ಚಾಡಿದ ತರ ಹೇಳ್ಕೊಡೋದು, ಸಂಸಾರನ ಹಾಳು ಮಾಡೋದು, ಅಥವಾ ಒಂದು ಗೆಳತನನ್ನ ಹಾಳು ಮಾಡೋದು. ಒಟ್ಟಲ್ಲಿ ಟೋಟಲ್ ಏನಂತ ಒಳ್ಳೆ ಸಂಬಂಧಗಳನ್ನ ಹಾಳು ಮಾಡುವಂತ ಎಷ್ಟೋ ಹ್ಯಾಬಿಟ್ಗಳು ಸುಮ್ನೆ ಇರುತ್ತೆ. ಅದು ಅವ್ರು ಅಂದ್ರೆ ಬಾಯ್ ಬರ್ತು ಬಂದಿರುತ್ತೋ ಅಥವಾ ಏನು ಅಂತಾನೆ ಗೊತ್ತಾಗಲ್ಲ. ಈಗ ಚೆನ್ನಾಗಿದಾರಪ್ಪ, ಒಂದ್ ಕೆಟ್ಟ ಹ್ಯಾಬಿಟ್, ನಾನು ಅವ್ರಿಬ್ರು ಚೆನ್ನಾಗಿದ್ದಾರೆ, ಏನೋ ಒಂದು ಹಾಕೊಟ್ಬಿಡೋದು. ಈ ತರ ನನ್ನ ಹ್ಯಾಬಿಟ್ ಇದೆಯಲ್ಲ, ಅಂದ್ರೆ ಇನ್ ಜನರಲ್ ನಂದು ಆ ತರ ಹ್ಯಾಬಿಟ್ಗಳು ಬೇಡ. ಒಳ್ಳೇದೇನಿರುತ್ತೆ ಅದನ್ನು ಮಾಡಿ. ಸೈಕೋಪ್ಯಾಥ್ ಆಗ್ಬೇಡಿ ಲೈಫ್ ಅಲ್ಲಿ. ಇನ್ ಶಾರ್ಟ್ ಹೇಳ್ಬೇಕು ಅಂತಂದ್ರೆ, ಸಿ ಇಫ್ ಯು ಕಾಂಟ್ ಡೂ ಗುಡ್ ಫಾರ್ ಸಮ್ವನ್, ಡೋಂಟ್ ಡೂ ಬ್ಯಾಡ್ ಫಾರ್ ದೆಮ್. ಅದನ್ನ ಒಂದು ಬೇಸಿಕ್ ರೂಲ್ ಆಫ್ ದ ಲೈಫ್ ಮಾಡ್ಕೊಳ್ಳಿ. ನೀವು ಚೆನ್ನಾಗಿರ್ತೀರಾ, ಬೇರೆಯವರು ಚೆನ್ನಾಗಿರ್ತಾರೆ. ಕಮಿಂಗ್ ಬ್ಯಾಕ್ ಟು ಅಲ್ಲ, ಇನ್ನೊಂದು ಏನು ಅಂತಂದ್ರೆ, ಈಗ ಅದೇ ತರ ನೋಡ್ಕೊಂಡು ಈಗ ಆ ತರ ಮಾಡಿ ಬೇರೆಯವ್ರ ಇದ್ರಲ್ಲಿ ತಮಾಷೆ ನೋಡೋದಿರುತ್ತಲ್ಲ, ಇವತ್ತಲ್ಲ ನಾಳೆ ಅದು ನಮ್ಗೆ ಹೊಡೆಯುತ್ತೆ. 100% ಎದ್ದು ಬಂದು ಎದಿ ಹೊಡೆಯುತ್ತೆ ಅದು. ಈಗ ಏನಂದ್ರೆ, ನಾವ್ ಹಿಂಗ್ ಬೆಟ್ ಮಾಡಿ ತೋರಿಸ್ತೀವಿ, ಕರೆಕ್ಟಾ? ಬಟ್ ಇದು ನಮ್ ಕಡೆಗಿರುತ್ತಲ್ಲ, ಸೊ ನಾವ್ ಜಾಸ್ತಿ ಮಾತಾಡಬಾರ್ದು. ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್ ಅಂತ ಹೇಳ್ತಾರೆ. ಸೊ ಆ ತರ. ಸೊ ಆಫ್ ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಐ ಡೋಂಟ್ ಲೈಕ್ ಅಬೌಟ್ ಹಿಮ್. ನಂದು ಕೆಲವೊಂದು ಹ್ಯಾಬಿಟ್ಸ್ ಅಂತ ಅಲ್ಲ, ಕೆಲವೊಂದು ಗೊತ್ತಿಲ್ದಂಗೆನೆ ಅದಾಗೋಗುತ್ತೆ. ಈಗ ಇತ್ತೀಚೆಗೆ ನಂಗೆ ಸ್ವಲ್ಪ ಲೈಕ್ ಐ ಹ್ಯಾವ್ ಸ್ಟಾರ್ಟೆಡ್ ಗೆಟಿಂಗ್ ದಟ್ ಬ್ರೈನ್ ಫಾಗಿಂಗ್. ನಂಗೆ ಸ್ವಲ್ಪ ಮರ್ವ್ ಜಾಸ್ತಿ ಆಗ್ತಾ ಇದೆ. ಇಟ್ ಇಸ್ ಪಾರ್ಟ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಚೇಂಜಸ್ ಏನಾಗ್ತಾ ಇದೆ. ಸೊ ನಾನು ಒಂದು ಅನಾಯಿಂಗ್ ಹ್ಯಾಬಿಟ್ ವಿಚ್ ಐ ಡೋಂಟ್ ಲೈಕ್ ಇಸ್, ನಾನು ವಾಶ್ರೂಮ್ದು ಲೈಟ್ ಏನಾದರೂ ಆನ್ ಮಾಡಿಬಿಟ್ಟು ಆಫ್ ಮಾಡೋದು, ನಾ ಆಲ್ಮೋಸ್ಟ್ ಆಲ್ ಯು ಕ್ಯಾನ್ ಸೇ 90% ಮರ್ತೋಗ್ತೀನಿ. ಓಕೆ, ಎವ್ರಿ ಟೈಮ್ ಈ ಲುಕ್ಸ್ ಎಟ್ ಮೀ, ಮತ್ತೆ ಮರ್ತೀಯಾ, ಏನು ವಾಶ್ರೂಮ್ಗೆ ಹೋಗೋದಿದ್ಯಾ, ಅಲ್ಲಿಂದ ಬಂದಿದೆಯಲ್ಲ, ಲೈಟ್ ಆಫ್ ಮಾಡ್ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿ. ಸೊ ದ್ಯಾಟ್ ಒನ್ ಥಿಂಗ್ ವಿಚ್ ಇಸ್ ಹಿ ಈಸ್ ಟೆಲ್ಲಿಂಗ್ ಮೀ ಐ ವಾಂಟ್ ಟು ಡೂ ಇಟ್. ಸೊ ಇತ್ತೀಚೆಗೆ ಒಂದು ಏನು ಮಾಡಿದ್ದೀನಿ ಅಂದರೆ, ಆಚೆ ಬಂದಿದ ತಕ್ಷಣ ಇಫ್ ಈ ಸ್ಟ್ಯಾಂಡಿಂಗ್ ದೇರ್, ಲೈಟ್ ಆಫ್ ಮಾಡ್ಬಿಟ್ಟು ನೋಡ್ರಿ ನಾನು ಲೈಟ್ ಆಫ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇತ್ತೀಚೆಗೆ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಸೊ ದಟ್ ಐ ಡೋಂಟ್ ರಿಪೀಟ್ ದೋಸ್ ಮಿಸ್ಟೇಕ್ಸ್. ಹಾ ಮಿಸ್ಟರ್ ಹೆಗಡೆ, ಈಗ ನೀವು ಹೇಳಿ. ಅಲ್ಲ, ನಾನು ಕೆಲವೊಂದೆಲ್ಲ ಇದು ಮಾಡ್ತೀವಿ, ಇದಿದೆ, ಅದನ್ನೆಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದಾಗ್ಬಿಡುತ್ತೆ. ಯಾಕಂದ್ರೆ ನನ್ನ ಹ್ಯಾಬಿಟ್ಸ್ ಇದೆಯಲ್ಲ, ಅದು ಒನ್ ಥಿಂಗ್ ವಿಚ್ ಐ ಡೋಂಟ್ ಲೈಕ್ ಅಬೌಟ್ him is which he is tried changing nowadays. ನಂದೇನೆಂದ್ರೆ ಐ ಆಮ್ ಅನ್ ಅರ್ಲಿ ಡಿನ್ನರ್ ಪರ್ಸನ್. ನಾನು ಒಂದು 6:30ಗೆ ನಾನು ಮುಗಿಸ್ಬಿಡ್ತೀನಿ. ವಾಟ್ ಐ ಟೆಲ್ ಹಿಮ್, ಅಟ್ ಲೀಸ್ಟ್ ಬೈ 7:30
ಯು ಫಿನಿಶ್ ಯುವರ್ ಡಿನ್ನರ್. ಸೊ ಮಲ್ಗೋ ಟೈಮ್ ಏನಿರುತ್ತಲ್ಲ ಒಂದು 3 hours ನಿಮ್ಗೆ ಸಿಗುತ್ತೆ ಟು ಡೈಜೆಸ್ಟ್ ದಟ್ ಫುಡ್. ಹಿ ಈಸ್ ವೆರಿ ಅನಾಯಿಂಗ್ ಇನ್ ದಟ್ ಹಿ ಡೋಂಟ್ ಅಂದ್ರೆ ಏನಾಗುತ್ತೆ ನಮ್ಮ ಈಗ ನಾನು ಹೇಳ್ತಾ ಇರೋದು ಕರೆಕ್ಟ್ ಈಗಲೇ ಕರೆಕ್ಟ್ ಮಾಡ್ಬಿಡ್ತೀನಿ. ವೆನ್ ಹಿ ಇಸ್ ಅಟ್ ಹೋಮ್, ಆಚೆ ಇದ್ದಾಗ ಐ ಅಂಡರ್ಸ್ಟ್ಯಾಂಡ್, ಬಟ್ ವೆನ್ ಹಿ ಇಸ್ ಅಟ್ ಹೋಮ್ ಐ ಆಲ್ವೇಸ್ ಟೆಲ್ ಹಿಮ್ ಬೈ 7:30. ಅಥವಾ ಎಲ್ಲರೂ ಈಗ ಮನೇಲೆಲ್ಲ ಇದ್ದಾಗ ಮಧ್ಯಾಹ್ನ ಕರೆಕ್ಟ್ ಟೈಮ್ ಊಟ ಮಾಡಿ, ಸಂಜೆ ಕರೆಕ್ಟ್ ಟೈಮ್ ಊಟ ಮಾಡಿ, ನಿಮ್ಮ ಹ್ಯಾಬಿಟ್ ಏನಿದ್ದು ಅದನ್ನೆಲ್ಲ ಬಿಟ್ಕೊಂಡು ಇದ್ ಮಾಡಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ಹ್ಯಾಬಿಟ್ ನಿಮಗೂ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಹೌದು, ಆ ತರದಲ್ಲಿ ಒಂದು ಇದು ಮಾಡಿ ಒಳ್ಳೆ ಹ್ಯಾಬಿಟ್ ಬೆಳೆಸ್ಕೊಳ್ಳಿ. ಇನ್ನೊಬ್ರು ಜೀವನಕ್ಕೆ ಅದೇನು ಅಂತಂದ್ರೆ ಒಂಥರ ಸ್ಫೂರ್ತಿ ಆಗ್ಬೇಕು. ಈಗ ಹೊಗಳೋದಾಗ್ಲಿ, ಈಗ ಒಳ್ಳೆ ಕೆಲಸ ಮಾಡೋಣ, ಚೆನ್ನಾಗ್ ಮಾಡಿದೆ, ಇನ್ನೂ ಚೆನ್ನಾಗ್ ಮಾಡು, ಮ್ಯಾಲ್ ಬೆಳಿ, ಅದ್ ಬಿಟ್ಬಿಟ್ಟು ಅದೆಂತ. ಓಕೆ, ಟು ಕಟ್ ಇಟ್ ಶಾರ್ಟ್, ನಾವು ಮಾತಾಡಿದ್ರೆ ಮಾತಾಡ್ತಾನೆ ಇರ್ತೀವಿ. ಟು ಕಟ್ ಇಟ್ ಶಾರ್ಟ್, ವೆನ್ ಯು ಆರ್ ಅನಾಯ್ಡ್ ವಿತ್ ಈಚ್ ಅದರ್ಸ್ ಹ್ಯಾಬಿಟ್ಸ್, ಡೋಂಟ್ ಫೋರ್ಸ್ಫುಲಿ ಟ್ರೈ ಟು ಚೇಂಜ್ ದೆಮ್. ಅದನ್ನ ನೀವು ಬೈದ್ಬಿಟ್ಟು ಹೇಳ್ಬೋದು ಅಥವಾ ಪ್ರೀತಿಯಿಂದನೂ ಹೇಳ್ಬೋದು. ಬಟ್ ನಾನು ಏನು ಹೇಳೋದು ಅಂತಂದ್ರೆ, ಪ್ರೀತಿಯಿಂದ ಹೇಳಿದ್ರೆ ಬಹುಶಃ ಬೇಗ ತಿದ್ಕೋಬಹುದು. ಸೊ ದ್ಯಾಟ್ಸ್ ಮೈ ವೇ ಆಫ್ ಡೂಯಿಂಗ್ ಇಟ್. ಅದನ್ನ ಟ್ರೈ ಮಾಡಿ. ನಮಸ್ತೆ.